ನಮಸ್ಕಾರ. ಬೆಂಗಳೂರು, ತಿರುಪತಿ ಹಾಗೂ ವಿಜಯವಾಡ ನಡುವೆ ಸಂಚರಿಸಲಿರುವ ಬಹು ನಿರೀಕ್ಷಿತ ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನ ಬಗ್ಗೆ ನಾವಿವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಸಮಗ್ರ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೈಋತ್ಯ ರೈಲ್ವೆಯು ಬಿಡುಗಡೆ ಮಾಡಿರೋ ಮಾಹಿತಿ ಪ್ರಕಾರ ಈ ಹೈ-ಸ್ಪೀಡ್ ರೈಲು ನಮ್ಮ ಪ್ರಯಾಣವನ್ನು ಹೇಗೆಲ್ಲ ಬದಲಾಯಿಸಲಿದೆ ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಕೇವಲ 4 ಗಂಟೆಗಳು. ಹೌದು, ನೀವು ಸರಿಯಾಗಿಯೇ ಕೇಳಿಸ್ಕೊಂಡ್ರಿ. ಬೆಂಗಳೂರಿನಿಂದ ತಿರುಪತಿಗೆ ತಲುಪಲು ಇನ್ಮುಂದೆ ಕೇವಲ 4 ಗಂಟೆ ಸಾಕು. ಉದ್ಯಾನ ನಗರಿಯುಂಡ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವ ಲಕ್ಷಾಂತರ ಭಕ್ತರಿಗೆ ಇದೊಂದು ಅಕ್ಷರಶಃ ವರದಾನ ಅಂತಾನೇ ಹೇಳಬಹುದು. ಖಂಡಿತವಾಗಿಯೂ ನಮ್ಮ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಇದರಿಂದ ಎಲ್ಲಿಲ್ಲದ ವೇಗ ಸಿಗಲಿದೆ. ಭಾಗ 1: ಹೊಸ ವಂದೇ ಭಾರತ್ ಆಗಮನ. ಇದು ಕರ್ನಾಟಕ ಮತ್ತು ಆಂಧ್ರಪ್ರದೇಶವನ್ನು ಹೇಗೆ ಬೆಸೆಯಲಿದೆ ಅಂತ ನೋಡೋಣ. ಭಾಗ 2: ಸಮಯದ ಉಳಿತಾಯ ಮತ್ತು ಅನುಕೂಲತೆ. ಇದು ಪ್ರಯಾಣಿಕರಿಗೆ ಎಷ್ಟು ದಕ್ಷತೆಯನ್ನು ತಂದುಕೊಡಲಿದೆ ಅಂತ ತಿಳಿಯೋಣ. ಒಟ್ಟಾರೆ ವಿಜಯವಾಡದವರೆಗಿನ ಕಂಪ್ಲೀಟ್ ಜರ್ನಿಯನ್ನು ಲೆಕ್ಕ ಹಾಕಿದರೆ ಪ್ರಯಾಣಿಕರಿಗೆ ಬರೋಬ್ಬರಿ 3 ಗಂಟೆಗಳ ಅಮೂಲ್ಯ ಸಮಯ ಉಳಿತಾಯವಾಗಲಿದೆ. ಯೋಚನೆ ಮಾಡಿ, 3 ಗಂಟೆಯಂದ್ರೆ ಸಣ್ಣ ವಿಚಾರನಾ? ಇದು ಕೇವಲ ಟಾಪ್ ಸ್ಪೀಡ್ ಬಗ್ಗೆ ಮಾತ್ರ ಅಲ್ಲ, ಸ್ವಲ್ಪವೂ ದಣಿವಿಲ್ಲದ ಆರಾಮದಾಯಕ ಪ್ರಯಾಣವನ್ನು ಈ ರೈಲು ನಮಗೆ ಗ್ಯಾರಂಟಿ ಮಾಡುತ್ತದೆ. ಭಾಗ 3: ಬೋಗಿಗಳು ಮತ್ತು ಕಾರ್ಯಾಚರಣೆ. ಈ ರೈಲಿನ ತಾಂತ್ರಿಕ ವಿವರಗಳೇನು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಹರಿಸೋಣ. ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈ ರೈಲಿನಲ್ಲಿ ಒಟ್ಟು 8 ಅತ್ಯಾಧುನಿಕ ಬೋಗಿಗಳಿವೆ. ಇದರಲ್ಲಿ 7 ಎಸಿ ಚೇರ್ ಕಾರ್ಗಳಿದ್ರೆ ಉಳಿದ 1 ಬೋಗಿಯನ್ನ ಸಂಪೂರ್ಣವಾಗಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಆಗಿ ವಿನ್ಯಾಸಗೊಳಿಸಲಾಗಿದೆ. ಅಂದ್ರೆ ಪ್ರಯಾಣಿಕರಿಗೆ ಪ್ರೀಮಿಯಂ ಐಷಾರಾಮಿ ಅನುಭವ ಮತ್ತು ಎಕ್ಸ್ಟ್ರಾ ಕಂಫರ್ಟ್ ಒದಗಿಸುವುದೇ ಇದರ ಮುಖ್ಯ ಉದ್ದೇಶ. ವಾರದಲ್ಲಿ 6 ದಿನಗಳ ಕಾಲ ಸಂಚರಿಸಿರುವ ಈ ರೈಲು 20711 ಮತ್ತು 20712 ಸಂಖ್ಯೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿದೆ. ನಿಮಗ್ ಗೊತ್ತಿರಬಹುದು, ಈ ಮಾರ್ಗದಲ್ಲಿ ವಂದೇ ಭಾರತ್ ರೈಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಮೊದಲು ಬೋಗಿಗಳ ಪೂರೈಕೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿ ವಿಳಂಬವಾಗಿತ್ತು ಅಷ್ಟೇ. ಆದ್ರೀಗ ಆ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಈ ಮಹತ್ವಾಕಾಂಕ್ಷಿ ಯೋಜನೆ ಫೈನಲ್ ಆಗಿ ಸಾಕಾರಗೊಳ್ತಿದೆ. ಭಾಗ 4: ನಿಲ್ದಾಣ ಮತ್ತು ವೇಳಾಪಟ್ಟಿ. ಈ ರೈಲಿನ ಕಂಪ್ಲೀಟ್ ಪ್ರಯಾಣದ ಮಾರ್ಗಸೂಚಿ ಹೇಗಿದೆ ಅಂತ ಈಗ ನೋಡೋಣ. ಫಸ್ಟ್ ನಾವು ಹೊರಹೋಗುವ ಪ್ರಯಾಣವನ್ನು ಗಮನಿಸಿದರೆ, ಮಧ್ಯಾಹ್ನ 2:45ಕ್ಕೆ ಅಂದರೆ ರೈಲ್ವೆ ಸಮಯದ ಪ್ರಕಾರ 14:45ಕ್ಕೆ ಬೆಂಗಳೂರಿನ ಎಸ್ಎಂವಿಟಿ ನಿಲ್ದಾಣದಿಂದ ಈ ರೈಲು ತನ್ನ ಜರ್ನಿ ಶುರು ಮಾಡ್ತದೆ. ನಂತರ ಕೆಆರ್ಪುರ, ಕಾಟ್ಪಾಡಿ ಮೂಲಕ ಸಾಗಿ ಸಂಜೆ 18:55ಕ್ಕೆ ತಿರುಪತಿ ತಲುಪುತ್ತದೆ. ಅಲ್ಲಿಂದ ನೆಲ್ಲೂರು, ಒಂಗೋಲ್ ಮೂಲಕ ಹಾದು ರಾತ್ರಿ 23:45ಕ್ಕೆ ವಿಜಯವಾಡವನ್ನು ರೀಚ್ ಆಗುತ್ತದೆ. ಒಂದೇ ದಿನದಲ್ಲಿ ಇಷ್ಟೊಂದು ದೂರವನ್ನು ಎಷ್ಟು ಸುಲಭವಾಗಿ ಕವರ್ ಮಾಡುತ್ತೆ ಅಲ್ವಾ? ಇನ್ನು ಬೆಳಗಿನ ಹಿಂದಿರುಗುವ ಪ್ರಯಾಣದ ಕಡೆ ಬರೋಣ. ಮುಂಜಾನೆ 5:15ಕ್ಕೆ ವಿಜಯವಾಡದಿಂದ ಹೊರಡುವ ಈ ರೈಲು 9:45ಕ್ಕೆ ಸರಿಯಾಗಿ ತಿರುಪತಿಗೆ ಬರುತ್ತದೆ. ಆಮೇಲೆ ಮಧ್ಯಾಹ್ನ 14:15ಕ್ಕೆ ವಾಪಸ್ ಬೆಂಗಳೂರಿನ ಎಸ್ಎಂವಿಟಿಗೆ ಬಂದು ತಲುಪುತ್ತದೆ. ಮಧ್ಯದಲ್ಲಿ ಬರುವ ಪ್ರಮುಖ ನಿಲ್ದಾಣಗಳಲ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ತಡೆರಹಿತ ಸೇವೆಯನ್ನು ಒದಗಿಸುವುದು ಇದರ ಸ್ಪೆಷಾಲಿಟಿ. ಭಾಗ 5: ಸಾರಿಗೆ ಸಂಪರ್ಕ ಸುಧಾರಣೆ. ನಮ್ಮ ಈ ಭಾಗದಲ್ಲಿ ಇದರ ವ್ಯಾಪಕ ಪ್ರಭಾವ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಈಗ ತಿಳಿಯೋಣ. ಅಸಲಿಗೆ ಈ ರೈಲಿನ ಕಾರ್ಯಾಚರಣೆಯನ್ನು ಶುರು ಮಾಡಲು 2025ರ ಡಿಸೆಂಬರ್ ಟಾರ್ಗೆಟ್ ಇಟ್ಕೊಳ್ಳಲಾಗಿತ್ತು. ಆದರೆ ಅಚ್ಚರಿ ಎಂಬಂತೆ ನೈಋತ್ಯ ರೈಲ್ವೆಯು ಈಗಲೇ ಈ ವೇಳಾಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಕಟಿಸಿದೆ. ಇದರ ಅರ್ಥ, ಹಿಂದಿದ್ದ ಎಲ್ಲಾ ತೊಡಕುಗಳು ಕ್ಲಿಯರ್ ಆಗಿದ್ದು ರೈಲಿನ ಸಂಚಾರವು ಅತಿ ಶೀಘ್ರದಲ್ಲೇ ಶುರುವಾಗಲಿದೆ ಅಂತ. ಇದು ನಿಜಕ್ಕೂ ಒಂದು ಭರ್ಜರಿ ಗುಡ್ ನ್ಯೂಸ್. ಈಗ ವೇಳಾಪಟ್ಟಿ ಅಧಿಕೃತವಾಗಿ ಲಾಕ್ ಆಗಿರುವುದರಿಂದ ಕಾತರದಿಂದ ಕಾಯ್ತಿರುವ ಎಲ್ಲ ಪ್ರಯಾಣಿಕರಿಗೆ ಹಾಗೂ ಭಕ್ತಾದಿಗಳಿಗೆ ಕಾಡುತ್ತಿರುವ ಒಂದೇ ಒಂದು ಕುತೂಹಲಕಾರಿ ಪ್ರಶ್ನೆ ಎಂದರೆ, ಈ ಬಹುನಿರೀಕ್ಷಿತ ಮಾರ್ಗದ ಅಫಿಷಿಯಲ್ ಲಾಂಚ್ ಡೇಟನ್ನ ಮುಂದಿನ ಯಾವ ವಾರದಲ್ಲಿ ಅನೌನ್ಸ್ ಮಾಡ್ತಾರೆ? ಆ ಅಂತಿಮ ಹಾಗೂ ದೊಡ್ಡ ಸುದ್ದಿಗಾಗಿ ನಾವೆಲ್ಲರೂ ಕಾಯೋಣ. ಈ ಮಾಹಿತಿಯುಕ್ತ ವಿವರಣೆಯನ್ನು ಕೇಳಿದ್ದಕ್ಕಾಗಿ ತುಂಬು ಧನ್ಯವಾದಗಳು.